ತುಂಬಾ ಜನ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಚಿಕ್ಕ ಪುಟ್ಟ ವರ್ಕ್ ಮಾಡ್ತಾ ಇರ್ತೀರಾ, ಆಟೋ ಡ್ರೈವರ್ ಇರ್ಬೋದು, ತರಕಾರಿ ಮಾರೋರು ಇರ್ಬೋದು, ಬೀದಿ ಬರಿಯ ವ್ಯಾಪಾರಿಗಳಿರ್ಬೋದು. ನಾವು ಕೂಡ ಬೆಂಗಳೂರಲ್ಲಿ ಒಂದು ಸೈಟ್ ತೊಗೊಬೇಕು ಅಂತ ಇದ್ದರೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಇವಾಗ ಜನಪ್ರಿಯ ಪ್ರಾಪರ್ಟೀಸ್ ಜೊತೆ ನೀವು ಮಾಡ್ಬೋದು. ಯಾವುದೇ ಬ್ಯಾಂಕ್ ಲೋನ್ ನಮ್ಗೆ ಆಗಲ್ಲಪ್ಪ, ಸಿಬಿಲ್ ಸ್ಕೋರ್ ಕಮ್ಮಿ ಇದೆ, ಸಿಬಿಲ್ ಸ್ಕೋರೇ ಇಲ್ಲ, ಟೆನ್ಷನ್ ತೊಗೊಂಬೇಡಿ, ಸಾರ್ ಇದ್ದಾರೆ, ಯಾಕೆ ಯೋಚನೆ ಮಾಡ್ತೀರಾ? ಬನ್ನಿ, ಒಂದ್ಸಲ ನೀವು ಜನಪ್ರಿಯ ಪ್ರಾಪರ್ಟೀಸ್ ಆಫೀಸ್ಗೆ ಬರೋದನ್ನ ಮರಿಬೇಡಿ. ಒಂದೇ ದಾರಿ ಹೇಳ್ತೀನಿ ನಿಮಗೆ. ಈ ನಮ್ಮ ಮತ್ಕೂರಿಂದ ರಾಜನಕುಂಟೆ ರಿಂಗ್ ರೋಡ್ VIT ಕಾಲೇಜು ಏರ್ಪೋರ್ಟ್ ರೋಡ್ ಡೈರೆಕ್ಟ್. ಆಮೇಲೆ ಬಸ್ಸಿಗೆ ಬಸ್ ಸರ್ ಇದೇ ಊರಿಗೆ ಬರುತ್ತೆ ಸರ್ ಬಸ್ಸು. ಮತ್ಕೂರಿಗೆ ನಮ್ಮ ಲೇಔಟ್ ಮುಂದೆನೇ ಬಸ್ಸು ಅಲ್ವಾ? ನಮ್ಮ ಲೇಔಟ್ ಮುಂದೆನೇ ಬಸ್. ತಲೆ ಕೆಡ್ಸ್ಕೊಳ್ಳೋಗತ್ತೇನೇ ಇಲ್ಲ, ಕನೆಕ್ಟಿವಿಟಿ ಬಗ್ಗೆ ಟೆನ್ಷನ್ನೇ ಇಲ್ಲ. ಖಂಡಿತವಾಗಿ ಸರ್, ಯಾಕಂದ್ರೆ ನೋಡಿ ನಮ್ಮ ಎಂಟೈರ್ ಲೇಔಟ್ಗೆ ಸುತ್ತಲೂ ಕಾಂಪೌಂಡ್ ಆಗ್ಬಿಡುತ್ತೆ. ಗೇಟೆಡ್ ಕಮ್ಯುನಿಟಿ ಓಕೆ. ಎಂಟೈರ್ ಫುಲ್ ಗೇಟೆಡ್ ಕಮ್ಯುನಿಟಿ. ಫ್ರಂಟ್ ಅಲ್ಲಿ ಆರ್ಚ್ ಇರ್ತದೆ. ಸೊ ಯಾವುದೇ ರೀತಿ ಸೆಕ್ಯೂರಿಟಿ ಪರ್ಪಸ್ ನೀವು ಸಂದೇಹ ಪಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಪರವಾಗಿಲ್ಲ ಸರ್. ನಾಳೆ ನಮ್ಮ ಮನೆ ಕಟ್ಟಿ ಉಳ್ಕೊಂಬೋದು, ಆರಾಮ್ಸೆ ಕಟ್ಕೋಬಹುದು ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಯಲಹಂಕದ ಬಳಿ ಯಾವತ್ತೇ ನಾವು ಒಂದು ಲೇಔಟ್ ತೊಗೊಂಬರಲಿ, ನೀವು ನಿಜವಾಗ್ಲೂ ತುಂಬ ಖುಷಿ ಪಡ್ತೀರಾ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮಾಡೋರಂತೂ ಆದಷ್ಟು ಕಾಯ್ತಾ ಇರ್ತೀರ. ಯಲಹಂಕ ಸುತ್ತಮುತ್ತಲು ಡೆವಲಪ್ಮೆಂಟು ಸೂಪರಾಗಿ ಆಗ್ತಾ ಇರೋದ್ರಿಂದ ಎಲ್ಲಿ ಸಿಗುತ್ತೆ ಅಂತ ನೋಡ್ತಾ ಇರ್ತೀರ. ಅದಕ್ಕೋಸ್ಕರ ಇವತ್ತು ಕೂಡ ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ಲೇಔಟನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದನ್ನು ನಾನು ಪರಿಚಯ ಮಾಡ್ಕೊಡ್ತೀನಿ ಅನ್ನೋಕ್ಕಿಂತ ನಮಗಿದನ್ನು ಪರಿಚಯ ಮಾಡ್ಕೊಡ್ತಿರೋಂಥವ್ರು ಜನಪ್ರಿಯ ಪ್ರಾಪರ್ಟೀಸ್ ಜೊತೆ ಮುಂಚೆನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅನೇಕ ಲೇಔಟನ್ನು ಯಲಹಂಕ ಸುತ್ತಮುತ್ತಲು ತೊಗೊಂಬಂದಿದ್ದೀನಿ. ನಿಮಗೂ ಕೂಡ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ಎಲ್ಲಿದ್ದೀವಿ ಏನು ಕತೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಜನಪ್ರಿಯ ಪ್ರಾಪರ್ಟೀಸ್ ಕಡೆಯಿಂದ ನಾಗರಾಜ್ ಸರ್ ಇದ್ದಾರೆ. ಕರೆಯೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದೆ ಸರ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಲಹಂಕದ ಬಳಿ ಇನ್ನೊಂದು ಲೇಔಟ್. ಹೌದು ಸರ್, ಮತ್ತೊಂದು ಸುತ್ತಮುತ್ತಲೇ ಓಡಾಡ್ತಿರ್ತೀರ ಅನ್ಸುತ್ತೆ ನೀವು. ಈ ಲೊಕೇಶನ್ ನಾವೇ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಲೇಔಟ್ಸ್ ಮಾಡ್ತಾರಂತ ನಾವೇ ಸರ್. ಜನಪ್ರಿಯ ಪ್ರಾಪರ್ಟೀಸ್ ಅವರೇ ಜಾಸ್ತಿ ಮಾಡ್ತಾ ಇರೋದು. ಯಾಕೆ ಇಲ್ಲೇ ಮಾಡ್ತೀರಾ ನೀವು ಜಾಸ್ತಿ? ಸರ್ ಇದು ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಇಲ್ಲಿ ಬೂಮ್ ಚೆನ್ನಾಗಿದೆ. ಪಕ್ಕದಲ್ಲಿ ನಿಮ್ಗೆ ಶಿವರಾಮ್ ಕಾರಂತ್ ಲೇಔಟ್ ಆಗ್ತಾ ಇದೆ. ಹೌದು ಹೌದು. ಈ ಕಡೆ ಹೆಸರುಘಟ್ಟ, 8ನೇ ಮೈಲಿ, ಯಲಹಂಕ. ಸೊ ಯಲಹಂಕ ಬಂದ್ಬಿಟ್ಟು ಈಗ ಹಾರ್ಟ್ ಆಫ್ ದ ಸಿಟಿ ಸರ್ ಬೆಂಗಳೂರು. ಕರೆಕ್ಟ್ ಆಗಿ ಹೇಳಿದ್ರೆ. ಹಂಗೆ ರಾಜನಕುಂಟೆ ದೊಡ್ಡಬಳ್ಳಾಪುರ ಮೇನ್ ರೋಡ್ ಏರ್ಪೋರ್ಟ್ ಹತ್ರ. ಸೊ ಹಾಗಾಗಿ ನಾವಿಲ್ಲೇ ಮ್ಯಾಕ್ಸಿಮಮ್ ಲೇಔಟ್ಸ್ ಮಾಡ್ತಾ ಇದೀವಿ ಸರ್. ಒನ್ ಆಫ್ ದ ಹಾಟ್ ಸ್ಪಾಟ್ ಅಂತ ಹೇಳ್ಬೋದಾ? ಖಂಡಿತವಾಗಿ ಸರ್. ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಓಕೆ, ಈ ನೀವು ಮಾಡ್ತಿದ್ದೀರಲ್ಲ ಲೇಔಟ್ಗಳಲ್ಲಿ ಮಾಡಿದ್ರೆ ನಿಮ್ಮ ಪ್ರಕಾರ ಎಷ್ಟು ವರ್ಷದಲ್ಲಿ ಅವರಿಗೆ ಡಬಲ್ ಆಗ್ಬೋದು, ರಿಟರ್ನ್ ಸಿಗ್ಬೋದು? ಸರ್ ಜಾಸ್ತಿ ದಿನ ಬೇಕಾಗಿಲ್ಲ. ನೆಕ್ಸ್ಟ್ ಇಯರ್ ಈಗ ಏನು ತಗೊಂಡಿದ್ದೀರೋ, ಈಗ ಸಪೋಸ್ ಈಗ 2,000 ರೂಪಾಯಿ ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಇಯರ್ಗೆ ನಿಮ್ಗೆ 4,000 ರೂಪೀಸ್ ಆಗ್ತದೆ ಸರ್. ಇಲ್ಲಿ ಅಷ್ಟು ಆಗ್ತಾ ಇದೆ. ಈಗ ಕಾನ್ಫಿಡೆನ್ಸ್ ಇದೆ ನಿಮ್ಗೆ? 100% ಸರ್. ಅಷ್ಟು ಡೆವಲಪ್ಮೆಂಟ್ ಇದೆ ಸರ್. ಆ್ಯಕ್ಚುಲಿ ನಾವು ಸರ್ ಹತ್ರ ಕೇಳಬೇಕಾಗಿಲ್ಲ, ನನಗೆ ಗೊತ್ತು. ಯಾಕಂದ್ರೆ ನಮ್ಮ ಮನೇನು ಇಲ್ಲೇ ಸುತ್ತಮುತ್ತಲು ಇರೋದ್ರಿಂದ ಇಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. BDAದವರು ಆಲ್ಮೋಸ್ಟ್ 5,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ರನ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಸರ್. ಬಟ್ ನೀವು ಮಾಡ್ತಾ ಇಲ್ಲ ತಾನೆ 5,000 ರೂಪಾಯಿ? ಇಲ್ಲ ಸರ್, ಖಂಡಿತವಾಗಿ ನಾವು ರೇಟ್ 4,000 ರೂಪಾಯಿ ಮಾಡ್ತಾ ಇಲ್ಲ ತಾನೆ? ಮಾಡ್ತಾ ಇಲ್ಲ. 3,000 ರೂಪಾಯಿ ಮಾಡ್ತಾ ಇಲ್ಲ? ಇಲ್ಲ ಇಲ್ಲ. 2,000 ರೂಪಾಯಿನೂ ಇಲ್ಲ ವೀಕ್ಷಕರೇ, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಫಸ್ಟು ನಾವು ಆ್ಯಕ್ಚುಲ್ ಈ ಲೊಕೇಶನ್ಗೆ ಬಂದ್ಬಿಡೋಣ. ಲೇಔಟ್ ಹೆಸರೇನು? ಸರ್ವೇಶ್ವರ್ ಲೇಔಟ್ ಅಂತ ಹೇಳ್ಬಿಟ್ಟು ಸರ್. ಸರ್ವೇಶ್ವರ್ ಲೇಔಟ್. ನೀವೆಲ್ಲ ಡೆವಲಪ್ಮೆಂಟ್ ಮಾಡಿರೋದು? ಹೌದು, ನಾವೇ ಸರ್. ಎಷ್ಟು ಫೇಸಿಂಗ್ ಅಲ್ಲಿ ಮಾಡಿದ್ದೀರಾ? 2 ಫೇಸ್ ಮಾಡಿದ್ವಿ ಸರ್. ಆ ಕಡೆ ಒಂದು ಫೇಸ್, ಈ ಕಡೆ ಒಂದು ಫೇಸ್. ಫೇಸ್ 1 ಫೇಸ್ 2 ಅಂತ. ಫೇಸ್ 1 ಆಲ್ರೆಡಿ ಮುಗಿದಿದೆ, ಸೆಕೆಂಡ್ ಫೇಸ್ ಈಗ ರನ್ನಿಂಗ್ ಇದೆ. ಸೊ ಅಲ್ಲೆಲ್ಲ ಖಾಲಿ, ಫುಲ್ ಕಂಪ್ಲೀಟ್ ಸಿಗೋದಿಲ್ಲ ಇವಾಗ. ಒಂದು ಸೈಟು ಇಲ್ಲ ಸರ್. ಅಷ್ಟು ಬೇಡಿಕೆ ಇದೆಯಾ ಅದು? ಫುಲ್ಲಿ ಡಿಮ್ಯಾಂಡ್ ಸರ್. ಓಕೆ, ಈ ಊರಿದೆ ಅಲ್ಲ, ಊರ ಹೆಸರೇನು? ಮತ್ಕೂರ್ ಅಂತ ವಿಲೇಜ್ ನೇಮ್ ಸರ್. ಮತ್ಕೂರ್ ಎಲ್ಲಿ ಬರುತ್ತೆ ಇದು ಸರ್? ನಿಮ್ಗೆ ಮತ್ಕೂರ್ ಅಂತ ಬಂದ್ಬಿಟ್ಟು ನಿಮ್ಗೆ ಇನ್ ಬಿಟ್ವೀನ್ ಹೆಸರುಘಟ್ಟ, ಯಲಹಂಕ, ಸಿಂಗ್ನಾಯ್ಕ್ ನಲ್ಲಿ, ರಾಜನಕುಂಟೆ ಇನ್ ಮಿಡ್ಲ್ ಅಲ್ಲಿ ಬರುತ್ತೆ, ಮಧ್ಯದಲ್ಲಿ ಬರುತ್ತೆ. ನಾವು ಹೋಗ್ಬೇಕು ಅಂತಂದ್ರೆ ಯಲಹಂಕ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ? ಜಸ್ಟ್ 5 ಮಿನಿಟ್ಸ್ ಸರ್.
5 ಮಿನಿಟ್ಸ್ 5 ಮಿನಿಟ್ಸ್ ಕಿಲೋಮೀಟರ್ ಹೇಳಿ. ತುಂಬಾ ಜನ ಕಮೆಂಟ್ಸ್ ಮಾಡ್ತಾರೆ ಸರ್, ನೀವು 5 ಮಿನಿಟ್ಸ್ ಅಂತೀರಾ, ನಾವು ಪ್ಲೇನಲ್ಲಿ ಹೋಗ್ಬೇಕಾ ಟ್ರೈನಲ್ಲಿ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು. ನಮ್ಗೆ ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳಿ. ಪ್ಲೈನಲ್ಲೂ ಬೇಡ, ಎದ್ರಲ್ಲೂ ಬೇಡ, ಜಸ್ಟ್ ನಾವು ವೆಹಿಕಲ್ ಅಲ್ಲಿ ಹೋದ್ರೆ ಸಾಕು, ಒಂದು 5 ಮಿನಿಟ್ಸ್ ರೀಚ್ ಆಗ್ತೀವಿ. ಅರೌಂಡ್ 6 to 7 ಕಿಲೋಮೀಟರ್ ರೇಡಿಯೇಷನ್ ಅಷ್ಟೇ ಅಷ್ಟೇ ಸರ್. ಹೆಸರುಘಟ್ಟ ಹೋಗ್ಬೇಕಂದ್ರೆ ಸರ್ ಜಸ್ಟ್ 4 ಕಿಲೋಮೀಟರ್ ಸರ್. ನಾವು ಚಿಕ್ಕಬಳ್ಳಾಪುರ ಹೋಗ್ಬೇಕಂತಂದ್ರೆ ಚಿಕ್ಕಬಳ್ಳಾಪುರ ಅಂದ್ರೆ ನಿಮ್ಗೆ ಒಂದು 8 ಕಿಲೋಮೀಟರ್ ಆಗ್ಬೋದು ಸರ್. ರೈಲ್ವೆ ಸ್ಟೇಷನ್ ಸಿಕ್ಬಿಡುತ್ತೆ. ರೈಲ್ವೆ ಸ್ಟೇಷನ್ ಸಿಗ್ತದೆ, ಅದೇ ಹತ್ರ ರೈಲ್ವೆ ಸ್ಟೇಷನ್ ಅದು ಹತ್ರ. ಅದು ಬಿಟ್ಟರೆ ನಿಮಗೆ ರೈಲ್ವೆಗಳಲ್ಲಿ ಹತ್ರ ಆಗುತ್ತೆ. ರಾಜನಕುಂಟೆ ರೈಲ್ವೆ ಸ್ಟೇಷನ್ 3 ರೈಲ್ವೆ ಸ್ಟೇಷನ್ ಸಿಗುತ್ತೆ. 3 ಇದೆ. ಯಲಹಂಕ ಕೂಡ ಇದೆ ಸರ್. 4 ರೈಲ್ವೆ ಸ್ಟೇಷನ್. ಹೌದು ಅಲ್ವಾ? ಸೊ ವೀಕ್ಷಕರೇ, ನೀವು ತುಂಬಾ ಜನ ಕೇಳ್ತಾ ಇರ್ತೀರಾ ಲೊಕೇಶನ್ ಕೊಡಿ ಸರ್, ನಾವೇ ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ನಾನು ಇವಾಗ ಲೊಕೇಶನ್ ಕೂಡ ಕೊಡ್ತಾ ಇದ್ದೀನಿ. ನೀವೇ ಚೆಕ್ ಮಾಡ್ಕೊಳ್ಳಿ ಎಷ್ಟು ದೂರ ಇದೆ. ನಾವಿಬ್ರು ಹೇಳೋದಲ್ಲ, ನೀವೇ ಚೆಕ್ ಮಾಡ್ಕೊಳ್ಳಿ ಗೂಗಲ್ ಲೊಕೇಶನಲ್ಲಿ ಎಷ್ಟು ಕಿಲೋಮೀಟರ್ ಬರುತ್ತೆ. ಯಾಕಂದರೆ ನಾವು ಸುಮ್ಮನೆ ಹೇಳೋಕ್ಕೆ ಅಗತ್ಯ ಇಲ್ಲ. ನೀವೇ ನೋಡಿ ಚೆಕ್ ಮಾಡ್ಬೋದು, ವರ್ತ್ ಇದೆಯಾ ಅನ್ನೋದನ್ನ ತಿಳ್ಕೊಬಹುದು. ಶಿವರಾಮ್ ಕಾರಂತ್ ಲೇಔಟ್ಗೆ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಸರ್? ಜಸ್ಟ್ 1 ಕಿಲೋಮೀಟರ್ ಸರ್. 1.5 ಕಿಲೋಮೀಟರ್ಗೆ ನಿಮ್ಗೆ ಶಿವರಾಮ್ ಕಾರಂತ್ ಲೇಔಟ್. 1.5 ಕಿಲೋಮೀಟರ್ ಅಷ್ಟೇ. ಎರಡನೇ ಫೇಸ್ಗೆ 1 ಕಿಲೋಮೀಟರ್. ಫೇಸ್ 2 ಅಂತ ಈಗ ಎಕ್ಸ್ಟೆಂಡ್ ಹೌದು, ಅದಕ್ಕೆ 1 ಕಿಲೋಮೀಟರ್ ನಮ್ಮ ಲೇಔಟ್ ಈಗ. ಓಕೆ, ಈ ಶಿವರಾಮ್ ಕಾರಂತ್ಗೆ ಏನು ತೊಂದರೆ ಇಲ್ಲ ತಾನೆ? 100% ತೊಂದರೆ ಇಲ್ಲ. ಅಕ್ವೈರ್ ಆಗಿದೆಯಾ? ನೋ ಏನು ತೊಂದರೆ ಇಲ್ಲ. ಈ ಸರ್ವೆ ನಂಬರ್ ಯಾವುದೇ ರೀತಿ ಅಕ್ವಿಸಿಷನ್ಗೆ ಬಂದೇ ಇಲ್ಲ. ತೊಂದರೆ ಇಲ್ಲ. ಚೆಕ್ ಮಾಡಿಸ್ಕೊಬಹುದು. 100% ಚೆಕ್ ಮಾಡಿಸ್ಕೋಬಹುದು. ಚೆಕ್ ಮಾಡಿಸಿ, ನಾನು ಹೇಳ್ತೀನಿ, ಚೆಕ್ ಮಾಡಿಸಿ, ಏನು ತೊಂದರೆ ಇಲ್ಲ. ಸರ್, ಇವಾಗ ಕನೆಕ್ಟಿವಿಟಿ ಅಂತ ಬಂದಾಗ ನಾವು ಬಸ್ಗೆ ಹೋಗ್ಬೇಕು, ಟ್ರೈನ್ ಅಂತೂ ಹೇಳಿದ್ವಿ. ಏರ್ಪೋರ್ಟ್ಗೆ ಹೋಗೋಕೆ ಎಷ್ಟು ದೂರ ಆಗುತ್ತೆ ಸರ್? ಜಸ್ಟ್ 15 ಮಿನಿಟ್ಸ್ಗೆ ನೀವು ಏರ್ಪೋರ್ಟ್ ರೀಚ್ ಆಗ್ಬೋದು. ಒಂದೇ ದಾರಿ ಹೇಳ್ತೀನಿ ನಿಮಗೆ. ಈ ನಮ್ಮ ಮತ್ಕೂರಿಂದ ರಾಜನಕುಂಟೆ ರಿಂಗ್ ರೋಡ್ VIT ಕಾಲೇಜು ಏರ್ಪೋರ್ಟ್ ರೋಡ್ ಡೈರೆಕ್ಟ್. ಆಮೇಲೆ ಬಸ್ಸಿಗೆ ಬಸ್ ಸರ್ ಇದೇ ಊರಿಗೆ ಬರುತ್ತೆ ಸರ್. ಬಸ್ಸು ಮತ್ಕೂರಿಗೆ ನಮ್ಮ ಲೇಔಟ್ ಮುಂದೆನೇ ಬಸ್ಸು ಅಲ್ವಾ? ನಮ್ಮ ಲೇಔಟ್ ಮುಂದೆನೇ ಬಸ್ ಸರ್. ತಲೆ ಕೆಡ್ಸ್ಕೊಳ್ಳೋಗತ್ತೇನೆ ಇಲ್ಲ, ಕನೆಕ್ಟಿವಿಟಿ ಬಗ್ಗೆ ಟೆನ್ಷನ್ನೇ ಇಲ್ಲ. ಸರ್, ನೆಕ್ಸ್ಟ್ ಬರೋದು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು ಯಾವ್ದಾವ್ದಿದೆ ಸರ್? ನಿಮ್ಗೆ ಸ್ಕೂಲು ಕಾಲೇಜಸ್ ಅಂತ ನೀವು ಮೇಜರ್ ಆಗಿ ಯಲಹಂಕದಲ್ಲಿ ಈಗ ಜಾಸ್ತಿ ಇರುವಂತದ್ದು. ಒಂದು ವಿಬ್ಗೋರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಐತೆ. ಸೊ ನಿಮ್ಗೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಂತ ಐತೆ. ಸೊ ಯಲಹಂಕ ಹೋಗ್ಬಿಟ್ರೆ ಇನ್ನ ಮೇಜರ್ ಇದೆ, ಸುಮಾರು ಸಿಗ್ತವೆ. ಇನ್ನು ಹೆಸರುಘಟ್ಟದಲ್ಲಿ ಐತೆ. ಸೊ ಸ್ಕೂಲು ಕಾಲೇಜಸ್ ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ ಸರ್. ಎಲ್ಲ ಸಿಗುತ್ತೆ ಸರ್. ಹಾಸ್ಪಿಟಲ್ಸ್ಗಳೆಲ್ಲ ಹಾಸ್ಪಿಟಲ್ ಸರ್ ನಿಮ್ಗೆ ಪ್ರಕ್ರಿಯೆ ಹಾಸ್ಪಿಟಲ್ ಐತೆ. ಓಕೆನಾ? ಹೆಸರುಘಟ್ಟದಲ್ಲಿ ಐತೆ. ಸೊ ಯಲಹಂಕದಲ್ಲಿ ಐತೆ. ಸೊ ನಮ್ಗೆ ರಾಜನಕುಂಟೆ ಐತೆ. ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ ಸರ್. ಎಲ್ಲ ಇದೆ. ದಿನ ಬೆಳಗ್ಗೆ ಎದ್ದಾಗ ಸಾಮಾನ್ ತಗೊಂಡ್ಬರ್ಬೇಕು. ಎಲ್ಲಿ ಹೋಗ್ಬೇಕು ನಾವು? ಇದೇ ಊರಲ್ಲಿ ಸಿಗುತ್ತೆ ಸರ್. ಮತ್ಕೂರೇ. ಬೇರೆ ದೂರ ಹೋಗಂಗಿಲ್ಲ ಸರ್. ಅಲ್ಲೇ ದೇವಸ್ಥಾನದ ಹತ್ರ ಅಂಗಡಿ ಇದೆ, ಪಕ್ಕದಲ್ಲೇ ಐತೆ ಸರ್. ದೇವಸ್ಥಾನನೂ ಇದೆ. ನೀವೇನಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ದೇವಸ್ಥಾನ, ಅಂಗಡಿ ಪ್ರತಿಯೊಂದು ಕೂಡ ನಿಮಗೆ ಸಿಗುತ್ತೆ. ಸರ್, ಯಾರಾದ್ರೂ ಇಲ್ಲಿ ಬಂದು ನಾವು ಉಳ್ಕೊಂತೀವಿ, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ, ಉಳ್ಕೊಂತೀವಿ ಅಂತಂದ್ರೆ ಸೇಫ್ಟಿ ಇದೆಯಾ? ಖಂಡಿತವಾಗಿ ಸರ್. ಯಾಕಂದ್ರೆ ನೋಡಿ, ನಮ್ಮ ಎಂಟೈರ್ ಲೇಔಟ್ಗೆ ಸುತ್ತಲೂ ಕಾಂಪೌಂಡ್ ಆಗ್ಬಿಡುತ್ತೆ. ಗೇಟೆಡ್ ಕಮ್ಯುನಿಟಿ. ಓಕೆ. ಎಂಟೈರ್ ಫುಲ್ ಗೇಟೆಡ್ ಕಮ್ಯುನಿಟಿ. ಫ್ರಂಟ್ ಅಲ್ಲಿ ಆರ್ಚ್ ಇರ್ತದೆ. ಸೊ ಯಾವುದೇ ರೀತಿ ಸೆಕ್ಯೂರಿಟಿ ಪರ್ಪಸ್ ನೀವು ಸಂದೇಹ ಪಡೋ ಅವಶ್ಯಕತೆನೇ ಇಲ್ಲ ಇಲ್ಲಿ. ಪರವಾಗಿಲ್ಲ ಸರ್. ನಾಳೆ ನಮ್ಮ ಮನೆ ಕಡೆ ಉಳ್ಕೊಂಬೋದು, ಆರಾಮ್ಸೆ ಕಟ್ಕೋಬಹುದು ಸರ್. ಓಕೆ. ಸರಿ ಸರ್. ಇವಾಗ ಲೇಔಟ್ಗೆ ಬಂದ್ಬಿಡೋಣ. 2 ಫೇಸಿಂಗ್ ಅಲ್ಲಿ ಅಂತ ಅಂದ್ರೆ ಎರಡನೇ ಫೇಸ್ ಏನಿದೆ, ಇದು ಎಷ್ಟು ಏಕರ್ ಅಲ್ಲಿ? ಜಸ್ಟ್ 2.5 ಎಕರ್ ಅಲ್ಲಿ ಮಾಡ್ತಾರಂತ ಲೇಔಟ್ ಸರ್. ಎಷ್ಟು ಸೈಟ್ ಬರ್ತಾ ಇದೆ? ಟೋಟಲ್ ಒಂದು 65 ಸೈಟ್ ಇದೆ ಸರ್. ಅದರಲ್ಲಿ ಸೈಜಸ್ ಏನ್ ಸಿಗ್ತಾ ಇದೆ ಸರ್? 20-30, 30-40, 20/40, 40-60 ಎಲ್ಲಾ ತರದ ಡೈಮೆನ್ಷನ್ಸ್ ಸಿಗುತ್ತೆ ಸರ್. ಫೇಸಿಂಗ್ ಈಸ್ಟ್ ಅಂಡ್ ವೆಸ್ಟ್, ನಾರ್ತ್. ಮೂರು ಇದೆ ಸರ್. ಕಾರ್ನರ್ ಸೈಟ್ ಯಾವ್ದಾದ್ರು ಅವೈಲೇಬಲ್ ಇದೆ ಸರ್? ಎಷ್ಟಿದೆ ನಿಮ್ಮ ಹತ್ರ? ಕಾರ್ನರ್ ಸೈಟ್ಸ್ ಕಡಿಮೆ ಇದೆ ಆಕ್ಚುಲಿ. ಯಾಕಂದ್ರೆ ನಾವು ಕಾರ್ನರ್ ಸೈಟ್ಸ್ ಜಾಸ್ತಿ ಇಲ್ಲಿ ಮಾಡಕ್ ಬರಲಿಲ್ಲ. ಅರೌಂಡ್ ಒಂದು 8 ಸೈಟ್ ಮಾತ್ರ ಖಾಲಿ ಇದೆ. 8 ಮಾತ್ರ ಸಿಗುವಂತದ್ದು. ಸೊ ಯಾರ್ಯಾರು ಕಾರ್ನರ್ ಸೈಟ್ ನೋಡ್ತೀರಾ, ದಯವಿಟ್ಟು ವಿಡಿಯೋ ನೋಡ್ತಿದ್ದಂಗೆ ಒಂದು ಕಾಲ್ ಹಾಕ್ಬಿಡಿ. ಯಾಕಂತಂದ್ರೆ ಅದು ಟಕ್ಕಂತ ಬುಕ್ ಆಗ್ಬಿಡುತ್ತೆ, ಸಿಗೋದೇ ಇಲ್ಲ. ನೋಡಿ, ಟೋಟಲ್ ಎಷ್ಟು? 65 ಸೈಟ್. 65 ಓನ್ಲಿ 8 ಸೈಟ್ ಮಾತ್ರ ಕಾರ್ನರ್ ಬೆನಿಫಿಟ್ ಇರುತ್ತೆ. ಸೊ ಆದ್ದರಿಂದ ದಯವಿಟ್ಟು ಬೇಗ ಕಾಲ್ ಮಾಡಿ. ಯಾರಿಗೆ ಕಾರ್ನರ್ ಮನಸ್ಸಲ್ಲಿದೆ ಅವರು ಬೇಗ ಕಾಲ್ ಮಾಡಲೇಬೇಕು. ಇನ್ನು ಅಮ್ಯುನಿಟೀಸ್ ಅಂತ ಬಂದಾಗ ಏನೇನು ಅಮ್ಯುನಿಟೀಸ್ ಬರ್ತಾ ಇದೆ ಸರ್? ಈಗ ನೀವು ಮನೆ ಕಟ್ಟಕ್ಕೆ ಏನೇನು ಅಮ್ಯುನಿಟೀಸ್ ಬೇಕು ಎಲ್ಲನೂ ಕೊಡ್ತಾ ಇದೀವಿ ಸರ್. ವಾಟರ್ ಕೊಡ್ತಾ ಇದ್ದೀವಿ, ಎಲೆಕ್ಟ್ರಿಸಿಟಿ ಕೊಡ್ತಾ ಇದ್ದೀವಿ, ರೋಡ್ಸ್ ಕೊಡ್ತಾ ಇದ್ದೀವಿ, ಕಾಂಪೌಂಡ್ ಇದೆ. ಸೊ ನಿಮ್ಗೆ ಇನ್ನು ಮನೆ ಕಟ್ಟಕ್ಕೆ ಸೈಟ್ ಮಾರ್ಕೇಶನ್ಸು, ಸೈಟ್ ಡಿಮಾರ್ಕೇಶನ್ಸು, ಸೊ ಹಾಗೆ ನಿಮಗೆ ಡ್ರೈನು, ಸ್ಯಾನಿಟರೀಸು ಇವು ಮೇಜರ್ ಆಗಬೇಕಾಗುತ್ತೆ. ಸೊ ಎಲ್ಲ ಥರದ್ದು ನಿಮ್ಗೆ ಅಮ್ಯುನಿಟೀಸು ಕೊಡ್ತಾ ಇದೆ ಸರ್. ಸೊ ಪ್ರತಿಯೊಂದು ಇದೆ ಸರ್. ಬರ್ತಾ ಇದೆ. ಯಾವಾಗ ಮಾಡ್ಕೊಡ್ತೀರಾ ಇದನ್ನೆಲ್ಲ ಸರ್? ಈಗ ಆಲ್ರೆಡಿ ಬೇಸಿಕ್ ವರ್ಕ್ ಆಲ್ಮೋಸ್ಟ್ ಒಂದು 40% ಕಂಪ್ಲೀಟ್ ಆಗಿದೆ. ಓಕೆ. ನನಗೆ ಎಲೆಕ್ಟ್ರಿಸಿಟಿ ಮಾಡಬೇಕು ಪ್ಲಸ್ ತಾರ್ ಮಾಡಬೇಕು. ಇವೆರಡು CC ರೋಡ್. ನಾನು ತಾರ್ ಆಗ್ತಾ ಇಲ್ಲ ಈಗ ಮೇಜರ್ ಆಗಿ. ಇಲ್ಲಿ ಆಗ್ತಾ ಇರೋದು CC ರೋಡ್ಸ್. ಲಾಸ್ಟ್ ನಿಮ್ಮ ಲೇಔಟ್ ಅಲ್ಲೂ ನೋಡಿದ್ವಿ ನಾವು. ಎಂಟೈರ್ ಲೇಔಟ್ಸ್ ಯಾವುದೇ ಮಾಡಿದ್ರು ಕೂಡ ಡೆವಲಪ್ಮೆಂಟ್ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ಬೇಕಾದ್ರೆ ನಿಮ್ಮ ಪ್ರೀವಿಯಸ್ ಲೇಔಟ್ಸ್ ಕೂಡ ನೀವು ನೋಡ್ಬೋದು, ನೀವು ತೋರಿಸ್ಬಿಡೋಣ ಅಲ್ವಾ? ಸೊ ವೀಕ್ಷಕರೇ, ನಾನು ಮಾತಾಡ್ತಿರ್ಬೇಕಾದ್ರೆ ಪ್ರೀವಿಯಸ್ ಲೇಔಟ್ನ ಒಂದೇ ಒಂದು ಪಿಕ್ಚರನ್ನು ನಮ್ಮ ಎಡಿಟರ್ಗೆ ಹಾಕಕ್ಕೆ ಹೇಳ್ತೀನಿ. ಇಲ್ಲೇ ಹತ್ರದಲ್ಲಿ ಮಾಡಿರೋದು. ಅದರಲ್ಲಿ ನೀವು ಲೇಔಟ್ ನೋಡಿದ್ರೆ ಖುಷಿ ಆಗ್ಬಿಡ್ತೀರಾ. ಒಂದು ಕ್ಲಿಪ್ಸ್ ಆಗ್ಬಿಡಿ, ನಮ್ಮ ವೀಕ್ಷಕರಿಗೆ ಖುಷಿ ಆಗ್ಬಿಡ್ಲಿ. ಲಾಸ್ಟ್ ಲೇಔಟ್ ಅದು. ಓಕೆ. ಸೊ ಅದೇ ರೀತಿ ಮಾಡ್ತೀರಾ? ಖಂಡಿತ ಸರ್. ಸೇಮ್ ಡೆವಲಪ್ಮೆಂಟ್ ಏನು ಕೊಟ್ಟಿದ್ದೀವೋ ಅದೇ ಡೆವಲಪ್ಮೆಂಟ್ ಇಲ್ಲಿ. CC ರೋಡ್ ಬರುತ್ತೆ, CC ರೋಡ್ಸ್, ಬಾಕ್ಸ್ ಟೈಪ್ ಡ್ರೈನೇಜ್ ಬರುತ್ತೆ. ಎಸ್, ಎಕ್ಸಾಕ್ಟ್ಲಿ. ಆಲ್ರೆಡಿ ಬಂದ್ಬಿಟ್ಟಿದೆ ಇದೆಲ್ಲ ಅಲ್ವಾ? ಸೀವೇಜ್ಗೆಲ್ಲ ಏನು ವ್ಯವಸ್ಥೆ ಮಾಡಿ? STP ಮಾಡ್ಬಿಡ್ತೀವಿ ಸರ್. STP ಇದೆ. ಖಂಡಿತ ನಾವು ಯಾವುದೇ ರೀತಿ ಇದು ಮಾಡಕ್ ಹೋಗಲ್ಲ. STP ಕಂಪಲ್ಸರಿ ಮಾಡ್ಬಿಡ್ತೀವಿ ಸರ್. ನೀರಿಗೆ ಏನು ವ್ಯವಸ್ಥೆ? ಬೋರ್ವೆಲ್. ಎಷ್ಟು ಬೋರ್ ಕೊಡ್ತಾ ಇದ್ದೀರಾ? ಒಂದು ಬೋರ್ವೆಲ್. ಒಂದು ಸಾಕಂತೀರಾ? ಫೇಸ್ 1 ಒಂದು ಬೋರ್ವೆಲ್, ಫೇಸ್ 2 ಒಂದು ಬೋರ್ವೆಲ್, 2 ಬೋರ್ವೆಲ್ಸ್. 2 ಬೋರ್ವೆಲ್. 2 ಬೋರ್ವೆಲ್ಸ್.
ಆಮೇಲೆ ಪವರ್ ರನ್ನಿಂಗ್ ಅಲ್ಲಿ ಇದೆಯಾ? ಗೊತ್ತಲ್ಲ ಸರ್, ಈ ನಾವು ಕಡೆ ಅಂತೂ ರನ್ನಿಂಗ್ ಅಲ್ಲಿ ಇದೆ. ಇಲ್ಲಿ ತನಕ ರನ್ನಿಂಗ್ ಇದೆ. ಎಷ್ಟು ನೆಕ್ಸ್ಟ್ ಇನ್ನೊಂದು 2 ಕಂಬ ಬೀಳ್ತಾವೆ ಸರ್ ಒಂದು ರೋಡ್ಗೆ. ಖಂಡಿತ ಒಂದು 15 to 20 days ಅಲ್ಲಿ ಮಾಡಿಸ್ಕೊಡ್ತೀರಾ? ಅರ್ಜೆಂಟ್ ಬೇಕಾದ್ರೆ ಮನೆ ಕಟ್ಬೋದು ಅಂದ್ರೆ ಅಲ್ಲಿಂದ ಹೇಳ್ಕೊಬೋದು. ಡೈರೆಕ್ಟ್ ಆಗಿ ಈಗ ಮನೆ ಕಟ್ತೀವಿ ಅಂದ್ರೆ ಡೈರೆಕ್ಟ್ ಇಲ್ಲಿಂದ ಕನೆಕ್ಟಿವಿಟಿ ತಗೊಂಡು ಮಾಡಿಸ್ಕೋಬಹುದು. ಮಾಡಿಸ್ಕೋಬಹುದು. ಒಂದು ನಾವೇ ಒಂದೇನೋ ಕಂಬ ಹಾಕೊಂಡು ಮಾಡ್ಕೋಬಹುದು. ಹೌದು, ಆಮೇಲೆ ನೀವಂತೂ ಹಾಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್. ಕರೆಕ್ಟ್ ತಾನೇ ಇದು? ಸೊ 65 ಸೈಟ್ ಇದೆ ಅಂತಂದ್ರೆ ಹೌದು, ಆಲ್ಮೋಸ್ಟ್ 3 ಫೇಸಿಂಗ್ ಸಿಗುತ್ತೆ, ಎಲ್ಲ ಸೈಜ್ಗಳು ಸಿಗುತ್ತೆ. ಸೊ ಫೈನಲ್ ಆಗಿ ನಾನು ನಿಮಗೆ ಕೇಳುವಂಥದ್ದು, ಏನು ಪ್ರೈಸನ್ನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇಲ್ಲಿ? ಸರ್ ಜಸ್ಟ್ ನಾವಿಲ್ಲಿ ಪ್ರೈಸ್ ಕೋಟ್ ಮಾಡ್ತಿರೋದು ಬರೀ 1650 ರೂಪಾಯಿ ಅಷ್ಟೇ ಸರ್. 1650 ವರ್ತ್ ಇದೆಯಾ ಇದು? ಖಂಡಿತವಾಗಿ ಸರ್. ಯಾಕಂತಂದ್ರೆ ನನ್ನ ಪ್ರೀವಿಯಸ್ ಲೇಔಟ್ಸ್ ನಾನೀಗ ಮಾರುವಂಥದ್ದು 2500 ರೂಪಾಯಿ ತನಕ ಸೇಲ್ ಮಾಡಿದ್ದೀನಿ. ಆಲ್ರೆಡಿ ಮಾರಿದ್ದೀನಿ. ಈಗಷ್ಟು ತೋರಿಸ್ಬೇಕು ಗೊತ್ತಾ ನಿಮಗೆ? ಹೌದು, ಅದೇ ಲೇಔಟ್ 2000. ಇಲ್ಲಿಂದ 1 ಕಿಲೋಮೀಟರ್ ಇರ್ಬೋದಾ? ನೋ, ನಾಟ್ ಇವನ್ 1 ಕಿಲೋಮೀಟರ್. 500 ಮೀಟರ್ ಇರ್ಬೋದಾ? 500 ಮೀಟರ್ ಅಲ್ವಾ? 500 ಮೀಟರ್. ಈಗಷ್ಟೇ ಬಂದ್ವಲ್ಲ ನಾವು, 2 ನಿಮಿಷದಲ್ಲಿ ಬರ್ಬೋದು ವೀಕ್ಷಕರೇ. ಅಲ್ಲಿ 2.5 ನಡೀತಾ ಇದೆ, ಇಲ್ಲಿ 1650. ಅದರಲ್ಲೂ ಡಿಸ್ಕೌಂಟ್ ಏನಾದ್ರು? ಖಂಡಿತವಾಗಿ ಸರ್. ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಖಂಡಿತ ಕಡಿಮೆ ಮಾಡ್ತೀವಿ. 100 ರೂಪಾಯಿ ಕಮ್ಮಿ ಮಾಡ್ಬೋದು? ಮಾಡೋಣ ಸರ್, ಖಂಡಿತ 100 ರೂಪಾಯಿ. 1.25 ಲಕ್ಷ ಡೌನ್ ಮಾಡ್ಬೇಕು ನೀವು. ಖಂಡಿತನಾ? ಖಂಡಿತ. 1550 ರೂಪಾಯಿ. ಒಂದು 30-40 ಸೆಟ್ ತಗೊಂತೀವಿ ಅಂದ್ರೆ ಎಷ್ಟಾಗುತ್ತೆ ಸರ್? ನಿಮಗೆ ಎಕ್ಸಾಕ್ಟ್ಲಿ ಒಂದು 18 ಲಕ್ಷ ಆಗುತ್ತೆ ಅರೌಂಡ್ ಅಲ್ವಾ ಸರ್? ಲೋನ್ ಏನಾದರೂ ಆಗುತ್ತೆ? ಖಂಡಿತವಾಗಿ ಸರ್. ಅಪ್ ಟು 70% ಬ್ಯಾಂಕ್ ಲೋನ್ ನಮ್ಮದೇ ಜವಾಬ್ದಾರಿ. ಯಾರ್ಯಾವ ಬ್ಯಾಂಕ್ ಇದೆ ನಿಮ್ಮ ಜೊತೆ? LIC ಇಂದ ಮಾಡಿಸ್ತೀವಿ, ICICI ಬ್ಯಾಂಕಿಂದ ಮಾಡಿಸ್ತೀನಿ, ಕ್ಯಾನ್ಫಿನ್ ಹೋಮ್ಸ್ ಇಂದ ಮಾಡಿಸ್ತೀನಿ. ಸೊ ಇನ್ನ ಸಪೋಸ್ ಇನ್ ಕೇಸ್ ಸಿಬಿಲ್ ಪ್ರಾಬ್ಲಮ್ ಇದ್ದು, ಸಿಬಿಲ್ ಸಮಸ್ಯೆ ಇದ್ದು, ಇಲ್ಲ ಲೋನ್ ಆಗದೇ ಇರೋಂಥವ್ರು ಕೂಡ ನಾನು ಲೋನ್ ಸಪ್ರೇಟಾಗಿ ಮಾಡಿಸ್ಕೊಡ್ತೀನಿ. ಅದಕ್ಕೆ ಸಪ್ರೇಟ್ ಫೈನಾನ್ಸ್ ಇನ್ಸ್ಟಿಟ್ಯೂಟ್ಸ್ ಇದೆ, ಅಲ್ಲಿ ಕೂಡ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಆಪ್ಷನ್ ಇದೆ ನಿಮ್ಮ ಹತ್ರ? ಅದು ಕೂಡ ಇದೆ ಸರ್. ಓಹೋ, ಅಂದ್ರೆ ಈಗ ಪ್ರೈವೇಟ್ ಇವರೆಲ್ಲ ಇರ್ತಾರಲ್ಲ, ಕೆಲವರು ಮಾಡ್ಕೊಡ್ತೀರಾ? ಅದನ್ನು ಕೂಡ ನಾನು ಮಾಡ್ಕೊಡ್ತೀನಿ ಸರ್. ಸೊ ವೀಕ್ಷಕರೇ, ನಿಮ್ಮಲ್ಲಿ ತುಂಬಾ ಜನ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಚಿಕ್ಕ ಪುಟ್ಟ ವರ್ಕ್ ಮಾಡ್ತಾ ಇರ್ತೀರಾ, ಆಟೋ ಡ್ರೈವರ್ ಇರ್ಬೋದು, ತರಕಾರಿ ಮಾರೋರು ಇರ್ಬೋದು, ಬೀದಿ ಬರಿಯ ವ್ಯಾಪಾರಿಗಳಿರ್ಬೋದು. ನಾವು ಕೂಡ ಬೆಂಗಳೂರಲ್ಲಿ ಒಂದು ಸೈಟ್ ತೊಗೊಬೇಕು ಅಂತ ಇದ್ದರೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಇವಾಗ ಜನಪ್ರಿಯ ಪ್ರಾಪರ್ಟೀಸ್ ಜೊತೆ ನೀವು ಮಾಡ್ಬೋದು. ಯಾವುದೇ ಬ್ಯಾಂಕ್ ಲೋನ್ ನಮ್ಗೆ ಆಗಲ್ಲಪ್ಪ, ಸಿಬಿಲ್ ಸ್ಕೋರ್ ಕಮ್ಮಿ ಇದೆ, ಸಿಬಿಲ್ ಸ್ಕೋರೇ ಇಲ್ಲ, ಟೆನ್ಷನ್ ತೊಗೊಂಬೇಡಿ, ಸಾರ್ ಇದ್ದಾರೆ, ಯಾಕೆ ಯೋಚನೆ ಮಾಡ್ತೀರಾ? ಬನ್ನಿ, ಒಂದ್ಸಲ ನೀವು ಜನಪ್ರಿಯ ಪ್ರಾಪರ್ಟೀಸ್ ಆಫೀಸ್ಗೆ ಬರೋದನ್ನು ಮರಿಬೇಡಿ. ಆಫೀಸ್ ಎಲ್ಲಿದೆ ಸರ್? ನಿಮಗೆ ಗೊತ್ತಿರುವಂಥ ಹಾಗೆ 8ನೇ ಮೈಲಿಂದ ಟುವರ್ಡ್ಸ್ ಹೆಸರುಘಟ್ಟ ರೋಡಲ್ಲಿ ವೋಲ್ಕ್ಸ್ ವ್ಯಾಗನ್ ಶೋರೂಮ್ಗೆ ಆಪೋಸಿಟ್ ನಮ್ಮ ಆಫೀಸ್ ಇರುವಂಥದ್ದು. ಮೇನ್ ರೋಡಲ್ಲೇ ಇದೆ. ಮೈನ್ ರೋಡ್ಗೆ ಕರೆಕ್ಟು. ನಿಮ್ಗೆ 2 ಲೊಕೇಶನ್ ಕೊಟ್ಟಿರ್ತೀನಿ, ಲೇಔಟ್ ಲೊಕೇಶನ್ನು ಕೊಡ್ತೀನಿ, ಆಫೀಸ್ ಲೊಕೇಶನ್ನು ಕೊಡ್ತೀನಿ. ನಿಮಗೆ ನೀವು 8ನೇ ಮೈಲಿ ಮೆಟ್ರೋಗೆ ಬನ್ನಿ, ಫ್ರೀಯಾಗಿ ಪಿಕಪ್ ಮಾಡ್ಕೊತಾರೆ, ಆಫೀಸಿಗೆ ಕರ್ಕೊಂಡೋಗ್ಬಿಟ್ಟು ಮಾತಾಡಿಸಿ ನಿಮಗೆ ವಾಪಸ್ 8ನೇ ಮೈಲಿ ಹತ್ಸೋ ಜವಾಬ್ದಾರಿ ಸರ್ದು. 8ನೇ ಮೈಲಿ ದಾಸರಳ್ಳಿ ಎಲ್ಲಿ ಬೇಕಾದರೆ ನಿಮ್ಗೆ ಹಚ್ಬಿಡೋಣ, ನಾಗಸಂದ್ರ ಬೇಕಾ ನಾಗಸಂದ್ರ ಹಚ್ಬಿಡೋಣ. ನೀವು ನಿಮ್ಮ ಮನೆಯಿಂದ ಹತ್ತಿರದಲ್ಲಿರೋಂಥ ಮೆಟ್ರೋ ಸ್ಟೇಷನ್ಗೆ ವಾಕ್ ಮಾಡಿ ಅಲ್ಲಿಂದ ಹತ್ಕೊಂಡು ಡೈರೆಕ್ಟಾಗಿ 8ನೇ ಮೈಲಿಗೆ ಬನ್ನಿ. ಫ್ಯಾಮಿಲಿ ಜೊತೆ ಬನ್ನಿ, ದಯವಿಟ್ಟು ಫ್ಯಾಮಿಲಿ ಜೊತೆ ಬನ್ನಿ. ಅಲ್ಲಿಂದ ಬೇಕಾದರೂ ಕೂಡ ನಿಮ್ಗೆ ಇಲ್ಲಿ ಲೇಔಟ್ ವಿಸಿಟ್ಸು ಕೂಡ ಮಾಡಿಸ್ಕೊಡ್ತಾರೆ ಇವರು, ಎಲ್ಲ ವ್ಯವಸ್ಥೆ ಇರುತ್ತೆ. ಲೇಔಟ್ ಲೊಕೇಶನ್ ಕೊಟ್ಟಿರ್ತೀನಿ, ನೀವೇನಾದರೂ ಡೈರೆಕ್ಟ್ ಬರ್ದಿದ್ರೆ ಡೈರೆಕ್ಟ್ ಬರ್ಬೋದು. ಯಾರಾದರೂ ಇಲ್ಲಿ ಮಾತಾಡೋಕ್ಕೆ ಯಾರಾದರೂ ಇರ್ತಾರೆ ಸರ್? ನಮ್ಮ ಆಫೀಸಿಂದ ಇಲ್ಲಿ ಒಬ್ಬರು ಇದ್ದೇ ಇರ್ತೀವಿ ಸರ್, ಹುಡುಗರು ಇರ್ತಾರೆ. 24 hours ಇಲ್ಲಿ ಇರ್ತಾರೆ. ಒಂದು ಕಾಲ್ ಮಾಡ್ಕೊಂಬರೋದು ಒಳ್ಳೇದು. ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು, ನನಗೆ ನಾನು ಎಂಗೇಜ್ ಮಾಡ್ತೀನಿ ಸರ್, ಅರೇಂಜ್ ಮಾಡ್ಕೊಡ್ತೀರಾ. Sure. ಸೊ ಬನ್ನಿ, ಬರಬೇಕಾದ್ರೆ ಫ್ಯಾಮಿಲಿ ಜೊತೆ ಬನ್ನಿ. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸನ್ನು ತೊಗೊಂಬನ್ನಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಸರ್ ಹತ್ರ ಬಂದಾಗ ಆ ಡಾಕ್ಯುಮೆಂಟ್ಸ್ ಕೊಟ್ಟೋದ್ರೆ ನಿಮಗೆ ಎಷ್ಟು % ಲೋನ್ ಆಗ್ಬೋದು, 70 to 80% ಸರ್ ಹೇಳ್ತಾರೆ. ಬಟ್ ನಿಮ್ಮ ಪ್ರೊಫೈಲ್ಗೋಸ್ಕರ ಆಗಬೇಕಲ್ವಾ? ಸೊ ಅದನ್ನು ಚೆಕ್ ಮಾಡ್ಕೊಬೋದು. ಸರ್ ಯಾರಾದರೂ ಬುಕ್ ಮಾಡಬೇಕು, ಬಂದ್ವಿ ನೋಡಿದ್ವಿ ಇಷ್ಟ ಆಯಿತು, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂತಂದರೆ ಏನು ಪ್ರೊಸೆಸ್ ಇರುತ್ತೆ ಸರ್? ಬುಕಿಂಗ್ ಪ್ರೊಸೆಸ್ ಜಸ್ಟ್ 10,000 rupees ಅಡ್ವಾನ್ಸ್ ಅಮೌಂಟ್ ಸರ್, 10,000 ರೂಪಾಯಿ ಅಷ್ಟೇ. ಬುಕ್ ಮಾಡ್ಕೋತೀವಿ, ಓಕೆನಾ? ನಾನು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಾನು ನಿಮಗೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಅವರು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ವೆರಿಫೈಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಇಷ್ಟ ಆಗಿಲ್ಲ ಅಂತಂದ್ರೆ ಅಡ್ವಾನ್ಸ್ ಕೊಟ್ಟಿರೋ ಅಮೌಂಟ್ ವಾಪಸ್ ಮಾಡ್ತೀನಿ ಸರ್. ಅಷ್ಟು ಕಾನ್ಫಿಡೆನ್ಸ್ ಇದೆ? 100% ಸರ್. ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ವಾ? ಇದ ನಂತರ ಈಗ ಡಾಕ್ಯುಮೆಂಟೇಶನ್ ಆಯ್ತು, ಅವ್ರಿಗೆ ಡಾಕ್ಯುಮೆಂಟ್ಸ್ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಲೋನ್ ಪ್ರೊಸೆಸ್. ಲೋನ್ಗೆ ಹೋಗ್ಬೇಕಾ ಲೋನ್ಗೆ ಹೋಗ್ಲಿ, ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ ಸರ್. ಇವನ್ ಅರ್ಧ ಸೈಟಿಗೆ ಬಂದು ರಿಜಿಸ್ಟರ್ ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡ್ತೀರಾ? ಖಂಡಿತ, ಇಮಿಡಿಯೇಟ್ ಆಗಿ ಮಾಡಿಸ್ಕೊಡ್ತೀನಿ. ಸೊ ಪ್ರತಿಯೊಂದು ವ್ಯವಸ್ಥೆ ಇದೆ ಸರ್. ಆಮೇಲೆ ಇಲ್ಲಿ ಖಾತಾ ಅಂತ ಬಂದಾಗ ಯಾವ ಖಾತಾ ಬರುತ್ತೆ ಸರ್? ಇದು ಪಂಚಾಯತಿ ಖಾತಾ ಬರುತ್ತೆ ಸರ್. ಪಂಚಾಯತಿ ಖಾತಾ ಬರುತ್ತೆ, ಶಿವಕೋಟೆ ಪಂಚಾಯತಿಯಿಂದ ಖಾತಾ ಆಗುತ್ತೆ. ಅವರಿಗೆ ಹೆಸರಿಗೂ ಆಗುತ್ತಾ? ಆಗುತ್ತೆ ಸರ್. ಯಾರೋ ತಗೊಂಡ್ರೆ ಅನ್ಕೊಳ್ಳಿ, ನಾನೇ ತಗೊಂಡೆ, ನನ್ನ ಹೆಸರಿಗೆ ಖಾತಾ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ, ಖಂಡಿತ ಮಾಡಿಸ್ಕೊಡ್ತೀನಿ. ಆ ವ್ಯವಸ್ಥೆ ನಿಮ್ಮ ಕೈಲಿ ಇದೆ? ನಮ್ಮ ಕಡೆಯಿಂದ ಪ್ರತಿಯೊಂದು ಇರುತ್ತೆ. ಸೊ ಸೇಲ್ಸು, ಆಫ್ಟರ್ ಸೇಲ್ಸು ಪ್ರತಿಯೊಂದು ಕೂಡ ನಿಮ್ಮ ಕಡೆಯಿಂದ ಇದ್ದೇ ಇದೆ ಸರ್. ಕರೆಕ್ಟ್? ಎಲ್ಲ ಕಡೆ ಸಪೋರ್ಟ್ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ ಸರ್. ಓಕೆ ಸರ್, ವೀಕ್ಷಕರೇ, ಜಾಗ ಹಾಟ್ ಕೇಕ್ ಇದ್ದಂಗೆ, ಪ್ರೈಸು ಇನ್ನೂ ಸೂಪರು, ಮೆಲ್ಟ್ ಕೇಕ್ ಇದ್ದಂಗೆ. ಅದ್ರ ಜೊತೆಯಲ್ಲಿ ನಮ್ಮ ಕನ್ನಡ ಕೋರ್ ವೀಕ್ಷಕರಿಗೆ 1.25 ಲಕ್ಷ ಪರ್ ಸ್ಕ್ವೇರ್ ಫೀಟ್ ನಿಮಗೆ ಏನಿಲ್ಲ ಅಂದರೂ ಕೂಡ 100 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಹಾಫ್ ಸೈಟ್ ತೊಗೊತೀರಾ ಅಂತಂದರೆ 60,000 ರೂಪಾಯಿ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ ಅಂತ ಹೇಳ್ಬೋದು. 9 ಲಕ್ಷಕ್ಕೆಲ್ಲ ನೀವು ಆರಾಮಾಗಿ ಒಂದು ಹಾಫ್ ಸೈಟ್ ಅಂತೂ ಇಲ್ಲಿ ಆರಾಮಾಗಿ ಪರ್ಚೇಸ್ ಮಾಡಿಬಿಡ್ಬೋದು. ಸರ್ ಹೇಳಿದ್ರು 2 ವರ್ಷಕ್ಕೆಲ್ಲ ಡಬಲ್. ಖಂಡಿತ ಸರ್. ಕರೆಕ್ಟಾ? ಖಂಡಿತ. 1 ವರ್ಷಕ್ಕೆ ಡಬಲ್ ಅಂತಂದ್ರೆ ಇರ್ಲಿ ಹೋಗ್ಲಿ, 1.5 ವರ್ಷಕ್ಕಂತೂ. ಯಾಕಂತಂದ್ರೆ ನಾನು ಅದಕ್ಕೂ ಕ್ಲಾರಿಫಿಕೇಶನ್ ಕೊಡ್ತೀನಿ. ಹೇಳಿ. ಈಗ ನಿಮ್ಗೆ ಶಿವರಾಮ್ ಕಾರಂತ್ ಲೇಔಟ್ ಮಾಡ್ತಾರೆ 5,000 ರೂಪೀಸ್. ಹೌದು, ಓಕೆನಾ? ಇದು ನಮ್ಮ ಲೇಔಟ್ ಇಂದ ಜಸ್ಟ್ 1 ಕಿಲೋಮೀಟರ್ ಇರುವಂತದ್ದು. ಹೌದು ಹೌದು, ಓಕೆನಾ? ಇನ್ನು 1 ಇಯರ್ ಅಲ್ಲಿ ಫುಲ್ ಅಲಾಟ್ಮೆಂಟ್ ಕೊಡ್ತಾರೆ. ಅಲ್ಲಿ 5,000 ರೂಪಾಯಿ ಹೋಗ್ಬೇಕಾರೆ ನಂದು ಜಾಸ್ತಿ ಬೇಡ ಸರ್. ನಂದು 1,500 ರೂಪಾಯಿ, 1,650 ರೂಪಾಯಿ ನಾನು ಕೋಟ್ ಮಾಡ್ತಾರೆ.
1 to ಡಬಲ್ ಆಗಲಿ ಸರ್, ಸಾಕು. 2,500-3,000 ಆಗಲಿ ಸರ್, ಸಾಕು ಸರ್, ಸಾಕಲ್ವಾ? ಸಾಕು ಸರ್. ಆಗೋಯ್ತಲ್ಲ ಹಾಂ, ಅಲ್ವಾ? ಇದಕ್ಕಿಂತ ಅಪ್ರಿಷಿಯೇಷನ್ ಬೇಕಾ ಸರ್? ಇನ್ ಬೇಕಾ ಸರ್? ಅಲ್ವಾ? ಸೊ ವೀಕ್ಷಕರೇ, ನಿಜವಾಗ್ಲೂ ಏನು ಜನಪ್ರಿಯ ಪ್ರಾಪರ್ಟೀಸ್ ಅವರು ಕ್ವಾಲಿಟಿ ಲೇಔಟನ್ನು ತೊಗೊಂಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ರೆಗ್ಯುಲರ್ ಆಗಿ ಇವ್ರ ಜೊತೆ ಇದ್ದೀನಿ. ಏನಿಲ್ಲ ಅಂತ ಕೂಡ 10-12 ಲೇಔಟ್ಗಳನ್ನು ಕವರ್ ಮಾಡಿದ್ದೀವಿ. ಪ್ರತಿಯೊಂದು ಕೂಡ ಲೀಗಲ್ ಆಗಿರುತ್ತೆ, ಪ್ರತಿಯೊಂದು ಕೂಡ ಜೆನ್ಯೂನ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನೂವರೆಗೆ ಯಾರೂ ಕೂಡ ಒಂದೇ ಒಂದು ತಂಟೆ ತಕರಾರು ತೆಗೆದಿಲ್ಲ. ನಿಮ್ಮಿಂದ ಸಾರ್ ಸೈಟ್ ತೊಗೊಂಡ್ಬಿಟ್ವಿ, ನಮ್ಮ ಮೋಸ ಆಗೋಯ್ತು ಅಂತ ಇನ್ನೂವರೆಗೆ ಯಾರೂ ಹೇಳಿಲ್ಲ ಸರ್. ಒಂದು ಕಾಮೆಂಟ್ ಕೂಡ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಕಾಮೆಂಟ್ ಬಂದಿಲ್ಲ, ಬರಲ್ಲ ಸರ್. ನನಗೆ ಯಾರು ಮೇಲೂ ಮಾಡಿಲ್ಲ, ಫೋನು ಮಾಡಿಲ್ಲ, ಹಿಂಗಾಗೋಯ್ತು ಸರ್ ಅಂತ ಹೇಳ್ಬಿಟ್ಟು ಯಾರು ಇನ್ನೂವರೆಗೆ ನನಗೆ ಹೇಳಿಲ್ಲ. ಅದರಿಂದ ಇವ್ರ ಜೊತೆ ಯಾವುದೇ ಸೈಟ್ ಆಗಲಿ, ಈ ಖಾತಾ, ರೆವೆನ್ಯೂ ಪ್ರತಿಯೊಂದನ್ನು ಕೂಡ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಜೆನ್ಯೂನ್ ಆಗಿದ್ದಾರೆ. ಮೇನ್ ರೋಡಲ್ಲಿ ಆಫೀಸ್ ಇಟ್ಕೊಂಡಿದ್ದಾರೆ. ಹೋದರೆ ಎನಿ ಟೈಮ್ ಸಿಗ್ತಾರೆ. ನಾಗರಾಜ್ ಸರ್ ಅಂತೂ ನಿಮಗೆ ಎನಿ ಟೈಮ್ ರೀಚಬಲ್ ಇರ್ತಾರೆ. ಸೊ ಇವ್ರನ್ನ ಬರ್ಬೋದು, ಮಾತಾಡ್ಬೋದು, ನಿಮ್ಮ ಕನಸಿನ ನಿವೇಶನವನ್ನು ಸಾಗಿಸ್ಕೋಬೋದು. ಸರ್, ಇದರಿಂದ ಮುಂದೆ ಎಲ್ಲಿ ಹೋಗ್ತಾ ಇದ್ದೀರಾ? ನೆಕ್ಸ್ಟ್ ಲೇಔಟ್ ಎಲ್ಲಿ ಬರ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ? ಇಲ್ಲಿ ಲೇಔಟ್ ಮುಗಿತಲ್ಲ, ಈಗ ನಾವು ಪ್ರೀವಿಯಸ್ಲಿ ಏನು ನೋಡಿದ್ವಲ್ಲ ಅದಕ್ಕೆ ಆಪೋಸಿಟ್ ಮತ್ತೊಂದು 2 ಎಕರೆ ಲ್ಯಾಂಡ್ ಆಗ್ತಾ ಇದೆ ಸರ್. ರೆಡಿ ಮಾಡ್ತಾ ಇದ್ದೀವಿ ಸರ್. ಡಾಕ್ಯುಮೆಂಟೇಶನ್ ಆಗಿದೆ. ಅನದರ್ 1.5 ಮಂತ್ ಮತ್ತೆ ಅಗೇನ್ ನಿಮ್ಮ ಜೊತೆನೆ ಇನ್ನೊಂದು ಶೂಟ್ ಬೆಸ್ಟ್ ಪ್ರೈಸಲ್ಲಿ ತರ್ತೀರಾ? ಡೆಫಿನೆಟ್ಲಿ ಸರ್. ಕರೆಕ್ಟ್ ತಾನೆ? ಗೊತ್ತಲ್ಲ, ನಾವು ಯಾವುದೇ ಮಾಡಿದ್ರು ಕೂಡ ಕಸ್ಟಮರ್ಸ್ಗೂ ವರ್ತ್ ಆಗಬೇಕು, ನನಗೂ ವರ್ತ್ ಆಗಬೇಕು, ವರ್ತ್ ಇರಬೇಕು, ಇಬ್ಬರಿಗೂ. ಕರೆಕ್ಟಾಗಿ ಹೇಳಿದ್ರು. ಸೊ ಕ್ವಾಲಿಟಿ ಇದು ಬೇಕು, ಜಾಗ ಬೇಕು, ಜೊತೆಲಿ ಮೋಸ ಆಗಬಾರ್ದು, ಲೋನ್ ಬೇಕು, 70% ಲೋನ್ ಬೇಕು, ಸಿಬಿಲ್ ಸ್ಕೋರ್ ಕಮ್ಮಿ ಇದ್ರೂ ಲೋನ್ ಬೇಕು ಅಂತಂದರೆ ಈ ಕೂಡಲೇ ಜನಪ್ರಿಯ ಪ್ರಾಪರ್ಟೀಸನ್ನು ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಸರ್. ಆಫೀಸ್ ಟೈಮಿಂಗ್ಸ್ ಹೇಳ್ಬಿಡಿ ಸರ್ ಹಂಗೆ ನಮಗೆ. ಸರ್, ಮಾರ್ನಿಂಗ್ 9 to ಈವ್ನಿಂಗ್ 6. 9 to 6. ಡೇ ಯಾವ ಡೇ? ಎಲ್ಲ ದಿನ ಇರ್ತೀರಾ? ಎಲ್ಲ ದಿನ ಇರ್ತೀವಿ ಸರ್. ಮಂಗಳವಾರ ರಜೆ ಏನಾದರೂ ಇದೆಯಾ? ಇಲ್ಲ, ಮಂಗಳವಾರ ರಜೆ ಇಲ್ಲ. ಆಕ್ಚುಲಿ ಅದಕ್ಕೆ ಸಪರೇಟ್ ಆಗಿ ಒಂದು ಟೀಮ್ ಮಾಡಿದ್ದೀವಿ. ಸೊ ಅವರು ಕೂಡ ಮಂಗಳವಾರ ವರ್ಕ್ ಮಾಡ್ತಾರೆ. ಯಾವುದೇ ರೀತಿ ಯಾವುದೇ ಹಾಲಿಡೇ ಕೂಡ ವರ್ಕ್ ಮಾಡ್ತೀವಿ ನೀವು. ಸೊ 9 to 6 ಪ್ರತಿ ದಿನನೂ ವರ್ಕ್ ಮಾಡ್ತೀವಿ. ಓಕೆ. ಸೊ ವಿಡಿಯೋ ನೋಡ್ತಾ ಇದ್ರೆ ಇಮಿಡಿಯೇಟ್ಲಿ ಇದೇ ವೀಕೆಂಡ್ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ದಿನ ಅಂತೂ ನೀವು ಆರಾಮಾಗಿ ಬಂದುಬಿಟ್ಟು ನೋಡಿಬಿಟ್ಟು ಡಿಸಿಷನ್ನ ಮಾಡ್ಬೋದು. ಈ ಕಡೆ ಎಲ್ಲ ಓಡಾಡ್ತಾ ಇದ್ರೆ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಇಷ್ಟ ಆಯಿತು ಅಂತ ಒಂದೇ ಒಂದು ಕಾಲ್ ಹಾಕೋದನ್ನು ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಲೇಔಟು, ಒಂದು ಒಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.